ಆರೋಪಿ ದರ್ಶನ್ ಹೊರಗಡೆ ಬರಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ಹಾಯ್, ನಮಸ್ಕಾರ. ಎಲ್ಲಿ ಓಪನ್ ಮಾಡಿದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ನಿಜವಾಗ್ಲೂ ಜೈಲಿಂದ ಹೊರಗಡೆ ಬರಲ್ಲ. ಯಾಕೆ ಅಂತಾನೆ ಹೇಳ್ತೀನಿ. ನೋಡ್ದಿರಂಗೆ ಈಗಲೇ ಕಮೆಂಟ್ ಹಾಕೋಬಿಟ್ರಿ. ಫಸ್ಟ್ ಕೇಳಿಸ್ಕೊಡ್ರಿ. ಹೀರೋ ಕೊಲೆ ಮಾಡಿದ್ದಾರೆ, ಇನ್ನು ಪ್ರೂವ್ ಆಗಿದೆ. ಅಪರಾಧಿ ಆರೋಪಿ ಇನ್ನೂ ಯಾವುದೂ ಇಲ್ಲ, ಬಟ್ ಜೈಲಿದ್ದಾರೆ. ಇರೋದಕ್ಕೆ ಕಾರಣ ಅವ್ರಿಷ್ಟಕ್ಕೆ ಅವ್ರೊಬ್ಬರನ್ನ ಕೊಲೆ ಮಾಡಿರೋದು. ಕೊಲೆ ಮಾಡಿದವರೆಲ್ಲ ಹೊರಗಡೆನೆ ಬರಲ್ಲ ಅನ್ನಂಗಿದ್ರೆ ಈ ಬೇಲ್ ಅನ್ನೋದೇ ಇರ್ತಾ ಇರಲಿಲ್ಲ. ಆದ್ರೆ ಇಲ್ಲಾಗಿರೋ ಪ್ರಾಬ್ಲಮ್ ಏನು ಗೊತ್ತಾ? ಕಾಮನ್ ಮ್ಯಾನ್ ಮಾಡಿದ್ರೆ ಅವನ್ನ ಯಾರು ಫಾಲೋ ಮಾಡಲ್ಲ. ಸೆಲೆಬ್ರಿಟಿ ಮಾಡಿದ್ರೆ ನಮ್ಮ ಬಾಸೇ ಮಾಡಿದ್ದಾನೆ, ಅದರಲ್ಲೇನು ವಿಷಯ, ನಾವು ಹೋಗೋಣ, ಹೀಗೆಲ್ಲ ಇರುತ್ತೆ ಅಂದ್ಬಿಟ್ಟೆ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದಾರೆ ಆ್ಯಕ್ಷನ್ಗಳು. ಅದನ್ನು ಬಿಟ್ಟರೆ ಅವ್ರು ಹೊರಗಡೆ ಬರ್ದಿರೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಫ್ಯಾನ್ಸ್. ಯಾಕೆ ಅಂತಲೇ ಹೇಳಿ, ಅವರು ಇಲ್ಲಿ ಇರಬೇಕಾದ್ರೆ ಯಾರ್ಯಾರನ್ನ ಹೆದರಾಕೊಂಡವ್ರೆ ಅಂತ ನಿಮಗೂ ಗೊತ್ತು. ಅವ್ರು ಯಾರು ಚಿಕ್ಕಾಪುಟ್ಟದವ್ರಲ್ಲ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಅವ್ರ ಲೆವೆಲ್ಗೆ ತೂಗುವಂಥವ್ರನ್ನೇ ಅವ್ರು ಹೆದರಾಕೊಂಡವ್ರು. ಹೆಸರುಗಳು ಬೇಡ, ಹೇಳ್ಕೊಂಡು ಹೋಗ್ತೀನಿ. ಒಂದು ಫಿಲಮ್ ಬಂದಿತ್ತು, ಆ ಫಿಲಮ್ ನಿರ್ಮಾಪಕರು ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಎಲೆಕ್ಷನ್ ಟೈಮಲ್ಲಿ ಜೋಡೆತ್ತು ಅವರು. ಅದಾದ್ಮೇಲೆ ಇನ್ನೂ ತುಂಬಾ 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 ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವ್ರು ಎದುರಾಕೊಂಡಿದ್ದಾರೆ. ಅದರಿಂದ ಅವ್ರ ವಿರುದ್ಧವಾಗಿ ಕೂಡ ತುಂಬಾ ಇರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಹೀರೋ ಜೈಲು ಹೋಗಿದ್ದು ಇದೇ ಫಸ್ಟಾ? ಇದರಲ್ಲೇ ನೀವು ಹಿಂದಿಲಿ ಹೋದ್ರೆ ಬಾಲಿವುಡ್ ಭಾಷೆ, ಅವ್ರದ್ದು ಕೂಡ ಹೆಸರುಗಳು ಬೇಡ, ಇಲ್ಲಿ ಯಾರ್ದು ಹೆಸರು ತೊಗೊಳೋದು ಬೇಡ. ಒಂದು ಪ್ರಾಣಿನ ಶೂಟ್ ಮಾಡಿ ಸಾಯಿಸಿದ್ರು, ಜೈಲ್ಗೆ ಹೋಗಿದ್ರು. ಮಲ್ಗಿರೋರ್ ಮೇಲೆಲ್ಲ ಕಾರ್ ಹೋಗಿತ್ತು. ಅವ್ರ ಆಚೆ ಇಲ್ವಾ? ಮೂವಿ ಮಾಡ್ತಾ ಇಲ್ವಾ? ಅಷ್ಟೆಲ್ಲ ಯಾಕೆ? ದೊಡ್ಡ ಕಳಾಟ. ಅವ್ರು ಯಾವ ಕೇಸ್ನ ತಗ್ಲಾಕೊಂಡಿದ್ರು ಅಂತಾನೂ ಗೊತ್ತು. ಅವ್ರು ಎಷ್ಟು ವರ್ಷ ಜೈಲ್ಗೆ ಹೋಗಿದ್ರು. ಎಲ್ಲಾರ್ಗೂ ಬೇಲ್ ಸಿಕ್ಕೇ ಸಿಗುತ್ತೆ. ಬಟ್ ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ ಏನ್ ಗೊತ್ತಾ? ನೀವು ಹೋಗಿ ಯಾರನ್ನ ಕೆಣಕ್ತಾ ಇದ್ದೀರಾ ಅಂದ್ರೆ ಅವ್ರು ಹೊರಗಡೆನೆ ಬರ್ದಿರೋ ತರ ತಡೆಯೋ ತಾಕತ್ತಿರೋರು. ಅದ್ರ ಬದಲು ಕೆಲವೊಂದ್ಸರಿ ಸೈಲೆಂಟ್ ಆಗಿರೋದು ಕೂಡ ತುಂಬಾ ಒಳ್ಳೆ ಆಯುಧ ಆಗುತ್ತೆ. ಈಗ ದರ್ಶನ್ ಫ್ಯಾನ್ಸ್ ಎಲ್ಲ ಯಾರ್ಯಾರು ಇದ್ದೀರ, ಅವ್ರುಗಳು ಮಾಡ್ಬೇಕಾಗಿರೋದು ಹೋಗಿ ಬೇಡ್ಕೊಳ್ಳಿ ಹೊರಗಡೆ ಬರ್ಲಿ ಅಂತ. ಹಾಗಂತ ಹೋಗ್ಬಿಟ್ಟು ಯಾರೋ ಎಲ್ಲೋ ಭಾಷಣ ಮಾಡ್ಬೇಕಾದ್ರೆ ಯಾರು ಅಂತಾನು ಹೇಳ್ಬೋದು, ಬಟ್ ಹೆಸರು ಬೇಡ. ಈಗ ಅವ್ರು ತುಂಬಾ ದೊಡ್ಡ ವ್ಯಕ್ತಿ, ಅವರು ಕೂಡ ಜೈಲ್ಗೆ ಹೋಗಿ ಬಂದವರೇನು. ಇಲ್ಲಿ ಯಾರು ಸಾಚ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಇಲ್ಲಿ ಯಾರ ಅಭಿಮಾನಿಗಳು ಅಂತಲ್ಲ. ದರ್ಶನ್ ಬಗ್ಗೆ ನನಗೆ ಬೇರೆನೇ ಒಂದು ಅಭಿಪ್ರಾಯ ಇದೆ. ಯಾಕೆ ಅಂತ ಏನು ಹೇಳಿ, ಇಲ್ಲಿ ಬೆಳೆದು ಬೇರೆ ಕಡೆ ಹೋಗಿ ಸಿನಿಮಾ ಮಾಡೋ 99% ಅಂತ ಒಬ್ಬ ವ್ಯಕ್ತಿ ನಾನಿಲ್ಲ. ನಮ್ ಸಿನಿಮಾ ನಮ್ ಜಾಗ ಇದು, ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ ಮನೆಗೆ ಯಾರು ಬರಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕೆ ಹೊರತು ನಮ್ಗೆ ಯಾಕೆ ಹೆದರಿಕೆ? ಇಲ್ಲೇ ಹುಟ್ಟಿದ್ದು, ನನ್ನ ಫ್ಯಾನ್ಸ್ ಇರೋದು ಇಲ್ಲೇ, ಈ ಇದನ್ನ ಬಿಟ್ಟು ನಾನು ಬೇರೆ ಕಡೆ ಹೋಗಿ ಮಾಡಲ್ಲ ಅಂತ ನಿಂತ್ಕೊಂಡ ಆ ಒಬ್ಬ ವ್ಯಕ್ತಿ ಈಗ ಇರೋ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಥಿಯೇಟ್ರು ಪ್ರಾಕ್ಟೀಸ್ ನಡೆಸೋರಲ್ಲ, ಅವ್ರ ಮೂವಿ ಹಾಕೊಂಡು ಇನ್ನೂ ಓಡಿಸ್ಕೊಂಡು ದುಡ್ಡು ಮಾಡ್ತಾ ಇದಾರೆ. ನಮ್ ಕನ್ನಡ ಪ್ರೊಡ್ಯೂಸರ್ ಆದ್ರೆ ಅವ್ನಿಗೆ ಒಂದ್ ರೇಟ್, ಹೊರಗಡೆಯಿಂದ ಬರ್ತಾನೆ ಗೊತ್ತಾ, ಅವ್ನಿಗೆ ಚೆನ್ನಾಗಿ ಕುಯ್ದ್ಬಿಟ್ಟೆ ನಾನು ಕಳ್ಸೋದಮ್ಮ. ನೀನೆಲ್ಲೋ ಯಾರಿದ್ದಾರೆ ಈಗ? ಯಾವ ಮೂವಿ ಓಡ್ತಾ ಇದೆ? ಯಾವುದೂ ಓಡ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಹೊರಗಡೆ ಬರಬೇಕು ಅಂದ್ರೆ ನೀವುಗಳು ಅಭಿಮಾನಿಗಳು ಬೇರೆಯವ್ರನ್ನ ಪ್ರವೋಕ್ ಮಾಡೋದನ್ನ ಬಿಡಬೇಕು. ನೀವು ಮಾಡ್ತಿರೋ ಪ್ರವೋಕ್ ಹೆಂಗಿರುತ್ತೆ ಅಂದ್ರೆ, ತಮಿಳ್ನಾಡಲ್ಲಿ ವಿಜಯ್ CM ಆಗಿರುತ್ತೋ, ಈಗ ಇಲ್ಲಿಂದ ಆಚೆ ಬಂದು ಎಲೆಕ್ಷನ್ ನಿಂತ್ರೆ CM ಪಕ್ಕ ಆಗ್ತಾರೆ ಅಂತ ಗೊತ್ತು. ಅದನ್ನ ಯಾರ ಲೈಫಲ್ಲೂ ಇನ್ನೊಬ್ರು ಮಿಸ್ ಮಾಡ್ಕೊಳಕ್ ಹೋಗ್ಬೇಕು. ಈಗ ನೀವು ಅವನು ಕೆಣ್ಕಿದ್ರೆ ತಾನೆ ಅವ್ನ ನಿಮ್ಮ ಮೇಲೆ ಬೀಳ್ತಾನೆ. ಬೇಡ ಅಂತ ತಡಿತಾ ಇರ್ಬೋದು. ಇಷ್ಟೆಲ್ಲ ಇರ್ಬೇಕಾದ್ರೆ ನೀವುಗಳು ಸೈಲೆಂಟ್ ಆಗಿದ್ರೆ ಅವ್ರಿಗೆ ಬೇರೆ ಸಿಕ್ಕೇ ಸಿಗುತ್ತೆ. ಸಿಕ್ಕಿದ್ಮೇಲೆ ಧೂಳಿಪಟ ಮಾಡ್ರಿ, ಸಿಗೋವರೆಗೂ ಸೈಲೆಂಟ್ ಆಗಿರ್ಬೇಕಾಗತ್ತೆ.
ನಿಮ್ಮ ಪಾಡಿಗೆ ನೀವು ಅವ್ನ ಪಾಡಿಗೆ ಒಂದು ಕೆಲಸ ಮಾಡ್ಕೊಳ್ತಾನೆ. ನೀವು ಅವ್ನ ತಂಟೆಗೆ ಹೋದ್ರೆ ತಾನೆ ಅವ್ನು ನಿಮ್ಮ ತಂಟೆಗೆ ಬರ್ತಾನೆ. ಸೊ ನಾನು ಕೂಡ ಅಂದರೆ ನಾನು ಯಾರಿಗೂ ಇಲ್ಲಿ ಫ್ಯಾನ್ ಅಲ್ಲ, ಹಾಗಂತ ಯಾವ ನಮ್ಮ ಕನ್ನಡ ಎಲ್ಲ ಹೀರೋಸ್ ನನಗಿಷ್ಟ, ಎಲ್ಲ ಮೂವಿ ನೋಡ್ತೀನಿ. ಹಾಗೆ ನೀವು ಅಷ್ಟೇ ಫ್ಯಾನ್ಸ್ ಆಗಿದ್ದೀರಾ, ಅಭಿಮಾನಿಗಳಿಗ, ಅವರು ನಿಮ್ಮ ಹೆಸರನ್ನ ಎದೆ ಮೇಲೆ ಹಸ್ಕೊಂಡು ಹೋಗ್ಬೇಕು. ಇದಕ್ಕಾದರೂ ಅವ್ರು ಹೊರಗಡೆ ಬರೋರ್ಗು ಸ್ವಲ್ಪ ಸೈಲೆಂಟ್ ಆಗಿದ್ದು ಮುಂದಕ್ಕೆ ಮಾಡ್ಬೋದು. ಅವ್ರ ಮೂವಿಲಿ ಬಂದು ಮೂವಿ ರಿಲೀಸ್ ಆದಾಗ ಅವ್ರನ್ನ ಟಾಪ್ ತಗೊಂಡು ಹೋಗೋಣ. ಅದನ್ನ ಬಿಟ್ಟು ಬೇರೆಯವರು ಎಲ್ಲೋ ನಿಂತ್ಕೊಂಡು ಭಾಷಣ ಮಾಡ್ಬೇಕಾದ್ರೆ ಅಲ್ಲೋಗಿ ಡಿ ಬಾಸ್ ಅಂತ ಕರೆದು ಬೇರೆ ಯಾರಿಗೋ ನೀವು ಬೈತಾ ಇದ್ರೆ ಅವರು ಟ್ರಿಗರ್ ಆಗಿ ಆಗೋದನ್ನು ತಡಿತಾ ಇರ್ಬೋದು. ಗೊತ್ತಿಲ್ಲ, ಇಲ್ಲಿ ಯಾರ ಹೆಸರು ನಾನು ಹೇಳ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಯಾಕಂದ್ರೆ ಅವರು ಒಬ್ಬಿಬ್ರ ಹತ್ರ ಎಲ್ಲ ಇಟ್ಕೊಂಡಿರೋದು. ನಮ್ಮ ಎಲ್ಲ ಮೀಡಿಯಾದವ್ರಿಗೂ ಬೈದಿದ್ರು. ಬರೀ ಒಂದು TRP ಇನ್ನೊಬ್ರ ಜೀವನ ಮೇಲೆ ಆಟ ಆಡಿದ್ರೆ ತಪ್ಪಲ್ವಾ ಸರ್? ವೆರಿ ಮಚ್ ಸರ್. ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ನೀವು ಮೀಡಿಯಾದವ್ರು ಬರಲೇಬೇಡಿ. ಎಲ್ಲರನ್ನೂ ಎದುರಾಕೊಂಡಿದ್ರು. ಅವರ ಒಂದು ಕೆಟ್ಟ ಟೈಮಲ್ಲಿ ಇದ್ದಾರೆ. ಆ ಕೆಟ್ಟ ಟೈಮನ್ನು ತುಂಬ ಜನ ಉಪಯೋಗಿಸ್ಕೊಳ್ಳೋಕ್ಕೆ ರೆಯಾಗಿರ್ತಾರೆ. ಆದರೆ ನೀವು ಮಾಡಬೇಕಾಗಿರೋದು ಒಂದೇ, ಅವ್ರು ಹೊರಗೆ ಬರಲಿ ಅಂತ ಬೇಡ್ಕೊಳ್ಳೋದು. ಈ ವಿಷಯ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ನಮ್ಮ ಒಬ್ಬರು ಫ್ರೆಂಡ್ ಬಂದಿದ್ರು. ದರ್ಶನ್ ಮನೆ ನೋಡಬೇಕು ಹೋಗಿದ್ವಿ. ಅವ್ರ ಮನೆ ಮುಂದೆ ಚಪ್ಪಲಿ ಬಿಟ್ಟು ಹೋಗಿ ಆ ಮನೆ ಮುಂದೆ ನಿಂತು ಕೈ ಮುಕ್ಕೊಂಡು ಬೇಗ ಹೊರಗಡೆ ಬಪ್ಪ ಅಂತ ಬಿಡ್ಕೊಂಬಂದ್ರು. ಈಗ ಅದು ಹೆಂಗಾಗಿದೆ ಅಂದರೆ, ಅವ್ರು ಹೇಳಿದ್ದು ಒಂದು ಲೈನ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ದೇವರಿಲ್ಲದ ದೇವಸ್ಥಾನ ಅಲ್ಲ, ಒಂದು ದೇವಸ್ಥಾನದಲ್ಲಿ ವಿಗ್ರಹನೇ ಇಲ್ಲ ಅಂದರೆ ಕೈಯಾರು ಮುಗಿತಾರೆ. ಹಾಗೆ ಆದರೆ ಆ ವಿಗ್ರಹ ಅಲ್ಲಿ ಬರಬೇಕು ಅಂದರೆ ನಾವೆಲ್ಲನೂ ಜಸ್ಟ್ ಟೈಮ್ ಕೊಡೋಣ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಆಚೆ ಹೋದಾಗ, ಹೌದು ಈಗಲೂ ಕೂಡ ಅವರು ಒಂದೇ ಒಂದು ರೀಲ್ ಹಾಕಿದ್ರು ಟ್ರೆಂಡಿಂಗ್ ಎಲ್ಲ ನಿಂತ್ಕೊತಾರೆ ಅವ್ರ ಸಾಂಗು. ಸೊ ನಾನು ಅದನ್ನೇ ಮಾಡ್ತೀನಿ, ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಅವರೆಲ್ಲ ಇರಲೇಬೇಕು. ಇಲ್ಲಿ ಪ್ರತಿ ಒಬ್ಬರು ಹೀರೋಗಳೇ, ಅವ್ರನ್ನ ನಾವು ಬೆಳೆಸಲೇಬೇಕು ಕನ್ನಡದವರು. ಈಗಾದರೆ ಕನ್ನಡದ ಅಂಥ ಫಿಲಮ್ಗಳು ಬರ್ತಾ ಇದೆಯಾ? ಲೆಕ್ಕ ಹಾಕ್ಕೊಂಡ್ರೆ 4-5. ಅದೇ ಅವ್ರು ಹೊರಗಡೆ ದೇಶದ ಒಂದು 2-3 ಮೂವಿ ಬಂದಿರೋದು. ಅವ್ರು ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ನಾನು ನಿಮ್ಮ ಹತ್ರ ಕೇಳ್ಕೊತಿರೋದು ಒಂದೇ, ಬೇರೆಯವ್ರನ್ನ ಟ್ರಿಗರ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಟ್ರಿಗರ್ ಆದರೆ ಇವ್ರು ಆಚೆ ಬರೋದು ಇನ್ನೂ ಡಿಲೇ ಆಗುತ್ತೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.